ದರ್ಶನ್ ಅಪ್ಪಟ ಅಭಿಮಾನಿಯ ಈಗ ಆರೋಪಿ. ಕುಟುಂಬಕ್ಕೆ ಬೆನ್ನೆಲುಬಾಗಿದ್ದ ಮಗ ಕಸ್ಟಡಿಯಲ್ಲಿ. ಅನುಕುಮಾರ್ ಬಂಧನದಿಂದ ತಂದೆ ಕೊನೆ ಉಸಿರು. ಮನೆ ಯಜಮಾನ ಇನ್ನಿಲ್ಲ, ಮನೆ ಮಗನೇ ಮನೆಗಿಲ್ಲ. ಆಧಾರ ಸ್ತಂಭವೇ ಇಲ್ಲದೆ ಕುಟುಂಬಸ್ಥರ ಪರದಾಟ. ದರ್ಶನ್ ಪವಿತ್ರ ಗೌಡ ತಪ್ಪಿಗೆ ಇವರಿಗೆಲ್ಲ ಶಿಕ್ಷೆ. ಅವ್ರ ಮನೆಯಲ್ಲಿದ್ರು ನ್ಯೂಸಲ್ಲಿ ಬಂದಾಗ ರವಿ ಪತ್ತೆ ಅಂತ ಬಂದಾಗ ಅವರೇ ಓನ್ ಆಗಿ ಹೋಗಿ ಸರ್ ಹತ್ರ ಮೀಟ್ ಮಾಡಿ, ಸರ್ ನಂದೇ ಗಾಡಿ ಹೋಗಿದ್ದು, ನಾನೇ ರವಿ ಅಂತ ಓನಾಗಿ ಹೋಗಿದ್ದಾರೆ. ಅದಕ್ಕೆ ಸಂತೋಷ ಪಡ್ಬೇಕು ಸರ್. ನಾಪತ್ತೆ ಆಗಿದ್ರೆ ಇಲ್ಲ ಓಡೋಗ್ಬೇಕಿತ್ತು. ನಾನು ಡ್ರೈವರ್ ಆಗಿ ಹೋದೆ, ನನ್ನ ಕೆಲಸ ಏನೋ ತನ್ನ ಮುಗಿದ್ ಅಂತ ಬಂದರು ಸರ್. ಮೂರನೇ ದಿನ ನೀವು ಸ್ವಲ್ಪ ಡಲ್ ಆಗಿದ್ರು, ನನಗೇನು ಹೇಳಿಲ್ಲ ಸರ್. ನನ್ನ ತಮ್ಮನ ಹತ್ರ ಹೇಳಿದ್ದಾರೆ ಸರ್. ನನ್ನ ಗಂಡ ಅಂತ ಒಳ್ಳೆರು ಸರ್, ನನಗೇನು ಹೇಳಿಲ್ಲ. ಹುಷಾರಿಲ್ಲ ಅಂತ ಚಳಿ ಜ್ವರ ಬಂದು ಮಲಗಿತ್ತು. ಯಾಕಪ್ಪ ಹಿಂಗೆ ಮಲಗಿದ್ದೀರಾ, ಆಸ್ಪತ್ರೆಗೆ ಹೋಗ್ರಿ, ಮಲ್ಕೊಂಡ್ರೆ ಏನಾಗುತ್ತೆ ಅಂತ ನಾನೇ ಮನೇಲಿ ಅಲ್ಲೇ ಅಂಗಡಿಲೇ ಟ್ಯಾಬ್ಲೆಟ್ ತರಿಸ್ಕೊಟ್ಟು ಮಲ್ಕೊಂಡು ಬೆಳಗ್ಗೆ ತಿಂಡಿ ತಿಂದು ಹೋದ್ರೆ ಅಷ್ಟೇ ಸರ್. ಏನು ಹೇಳಿಲ್ಲ, ನನ್ನ ಮುಖ ಕೂಡ ನೋಡಿಲ್ಲ. ತಿಂಡಿ ಹಾಕ್ಕೊಟ್ಟಿದ್ದೆ, ಹಾಲಲ್ಲಿ ತಿಂತಿದ್ರು, ನಾನು ಅಡುಗೆ ಮನೆಯಲ್ಲಿದ್ದೆ, ತಟ್ಟೆ ಕೂಡ ಬಿಟ್ಟು ಹಂಗೆ ಹೋಗಿದ್ರು ಸರ್. ಕಾನೂನು ಹೋರಾಟ ಮಾಡೋಷ್ಟು ಶಕ್ತಿ ಸಾಮರ್ಥ್ಯ ನಮ್ಮ ಹತ್ರ, ಹಣ ಆಸ್ತಿ ಅಂತಸ್ತು ಏನೂ ಇಲ್ಲ ಸರ್. ಹೊಟ್ಟೆ ಪಾಡಿಗಾಗಿ ಅದು 8 ಲಕ್ಷ ಸಾಲ ಮಾಡಿ ಗಾಡಿ ತಗೊಂಬಂದು ಅದು EMI ಕಟ್ಟಬೇಕು, ಮನೆಗೆ ಮೇಂಟೈನ್ ಮಾಡಬೇಕು. ಅದನ್ನ ನೋಡ್ಕೊಂಡ್ರೆ ಸಾಕಾಗಿತ್ತು ಸರ್. ನಾವು ಯಾರ ಹತ್ರ ಹೋರಾಡಂಗಿಲ್ಲ ಸರ್. ಇರೋರು ನಾವು ಯಾರ ಮೇಲೆ ಆಪಾದನೆ ಹೊರಿಸ್ತಿಲ್ಲ ಸರ್. ಅವ್ರವ್ರ ಇಷ್ಟ, ಅವ್ರವ್ರ ಜೀವನ. ನಮ್ಮ ಪಾಡಿ ಬಿಟ್ಬಿಡ್ರಿ, ನಮ್ಮ ಮನೆಯವ್ರನ್ನ ಫಸ್ಟ್ ನಮ್ಮ ಮನೆಗೆ ಕಳಿಸ್ಬಿಡ್ರಿ ಅಷ್ಟೇ ಸರ್. ನೋಡಿ, ಒಂದೊಂದು ಕುಟುಂಬದ ಕಣ್ಣೀರ ಕಥೆ ಹೇಗಿದೆ ಅಂತ ಹೇಳಿ. ಈ ಮರ್ಡರ್ ಕೇಸ್ನಲ್ಲಿ ಸಿಲುಕಿಕೊಂಡಂತಹ ಮತ್ತೊಂದಿಷ್ಟು ಕುಟುಂಬದ ಸದಸ್ಯರ ಗೋಳು ಕೂಡ ಇದೇ ಆಗಿದೆ. ಕುಟುಂಬಕ್ಕೆ ಬೆನ್ನೆಲುಬಾಗಿದ್ದಂತಹ ಹಲವರು ಈಗ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಗಂಡನನ್ನ ಪೊಲೀಸ್ ಕಸ್ಟಡಿಯಲ್ಲಿ ಕಂಡು ಪತ್ನಿ ಕಣ್ಣೀರು. ಆರೋಪಿ ದರ್ಶನ್ ವಿರುದ್ಧ ಕುಟುಂಬಸ್ಥರ ಹಿಡಿಶಾಪ. ಕಾರು ಬಾಡಿಗೆಗೆ ಹೋಗಿ ಜೀವನ ಸಾಗಿಸ್ತಾ ಇದ್ದ ರವಿ. ಕುಟುಂಬಕ್ಕೆ ಬೆನ್ನೆಲುಬಾಗಿದ್ದಂತಹ ರವಿ ಈಗ ಮರ್ಡರ್ ಕೇಸ್ನ ಆರೋಪಿಯಾಗಿದ್ದಾನೆ. ನಾಪತ್ತೆ ಆಗಿಲ್ಲ. ಅವ್ರ ಮನೆಯಲ್ಲಿದ್ರು ನ್ಯೂಸಲ್ಲಿ ಬಂದಾಗ ರವಿ ಪತ್ತೆ ಅಂತ ಬಂದಾಗ ಅವರೇ ಓನ್ ಆಗಿ ಹೋಗಿ ಸರ್ ಹತ್ರ ಮೀಟ್ ಮಾಡಿ, ಸರ್ ನಂದೇ ಗಾಡಿ ಹೋಗಿದ್ದು, ನಾನೇ ರವಿ ಅಂತ ಓನಾಗಿ ಹೋಗಿದ್ದಾರೆ. ಅದಕ್ಕೆ ಕೊಲೆ ಪ್ರಕರಣದಲ್ಲಿ ಭಾಗಿಯಾದಂತಹ ಆರೋಪಿಗಳ ಕುಟುಂಬಸ್ಥರ ಕಣ್ಣೀರ ಕಥೆಯನ್ನು ಕೇಳ್ತಾ ಇದ್ದೀವಿ. ಮಗ ಮಾಡಿದಂತಹ ತಪ್ಪಿಗೆ ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಕೆಲಸ ಆಗ್ತಾ ಇದೆ. ನಮ್ಮ ಮಗನನ್ನು ಈ ಕೊಲೆಯಲ್ಲಿ ಸಿಲುಕಿಸುವಂತಹ ಕೆಲಸ ಆಗ್ತಾ ಇದೆ. ಇದೊಂದು ಷಡ್ಯಂತ್ರ. ಈ ರೀತಿ ಕೆಲಸದಲ್ಲಿ ನನ್ನ ಮಗನನ್ನು ಸಿಲುಕಿಸುವಂತಹ ಕೆಲಸ ಮಾಡಿದಂತಹ ದರ್ಶನ್ಗೆ ಒಳ್ಳೆಯದಾಗಲ್ಲ ಅಂಥೇಳಿ ಹಿಡಿಶಾಪ ಹಾಕುವಂತಹ ಕೆಲಸವನ್ನು ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು. ದರ್ಶನ್ ಅಪ್ಪಟ ಅಭಿಮಾನಿಗಳು ಈಗ ಇದರಿಂದ ವಿಚಲಿತರಾಗ್ತಾ ಇದ್ದಾರೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ರವಿ ಅವರ ತಾಯಿ ಯಾವ ರೀತಿ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಮಗನಿಲ್ಲದೆ ಈಗ ಏನು ಪರಿಸ್ಥಿತಿ ಮನೆಯಲ್ಲಿ ಅನ್ನುವಂತಹ ಒಂದು ರೀತಿ ಆತಂಕ ಕೂಡ ಅವರನ್ನು ಕಾಡ್ತಾ ಇದೆ. ಕೋರ್ಟು ಕೇಸು ಅಲ್ದಾಡಬೇಕು, ಇವರೇನೋ ನನ್ನ ಮಗನನ್ನು ಕರೆದುಕೊಂಡು ಹೋದರು, ಈಗ ಅವರನ್ನು ಬಚಾವ್ ಮಾಡೋದು ಯಾರು? ಈ ರೀತಿ ಹಲವು ಪ್ರಶ್ನೆಗಳನ್ನು ಅವ್ರು ಕೇಳ್ತಾ ಇದ್ದಾರೆ.